ನಮಸ್ತೆ. ಹಲೋ ನಮಸ್ತೆ ಹಲೋ ನಮಸ್ತೆ ನಮಸ್ತೆ ಮೇಡಮ್ ಹೇಳಿ. ರಮ್ಯಾ ಅವರೇ ಮೇಡಮ್ ಹೇಳಿ. ರಮ್ಯಾ ಅಂತ ಅವ್ರು ಮೇಡಮ್ ಅವ್ರು ಇವಾಗ ಅಂದ್ರಲ್ವಾ ನೀವು 2 ತಿಂಗಳಿಂದ ತೋರಿಸ್ತಾ ಇದ್ದೀರಾ ಅಂತ. ವೈಶಾಲ ಅವರು ಅವ್ರ ಮನೇಲಿ ಇದೇ ತರ ಅದೇ ಅವ್ರ ಮನೇಲಿ ಇದೇ ತರ ಸಾವಾಗಿದ್ರೆ ಅವ್ರಿಗೆ ಗೊತ್ತಾಯ್ತಿತ್ತು. ಅವ್ರು ಪ್ರೆಗ್ನೆಂಟ್ ಆಗಿ ಅವ್ರು ಗಂಡ ಸಾಯ್ತಿದ್ರೆ ಗೊತ್ತಾಗ್ತಿತ್ತು. ಹೌದು, ಅವ್ರಿಗೆ ಗೊತ್ತಾಗ್ಲಿಲ್ಲ. ಅವರು ಎಲ್ಲೋ ದರ್ಶನ್ ಅವ್ರ ಅಭಿಮಾನಿ ಇರ್ಬೇಕು ಅನ್ಕೊಂತೀನಿ. ಅವ್ರ ಮನೇಲಿ ಇದೇ ತರ ಸಾವು ನೋವಾಗಿದೆ. ಆ ಹೆಣ್ಮಗಳು ಅನ್ಭವಿಸ್ತಿರೋ ನೋವು ಇವ್ರು ಅನ್ಭವಿಸಿದ್ರೆ ಅವ್ರಿಗೆ ಗೊತ್ತಾಯ್ತಿತ್ತು. ಅಲ್ಲ ನಾವು ಎಂತವ್ರಂತಂದ್ರೆ ಯಾರ ಮನೆಯಲ್ಲೂ ಇಂಥ ಸಾವು ಆಗಬಾರ್ದು ಮೇಡಮ್. ರಮ್ಯಾ ಮೇಡಮ್ ಕೇಳಿ, ಯಾರ ಮನೆಯಲ್ಲೂ ಇಂಥದ್ದೊಂದು ಸಾವಿದೆಯಲ್ಲ ಖಂಡಿತವಾಗ್ಲೂ ಕೂಡ ಆಗಬಾರ್ದು. ಆದರೆ ಯಾರಿಗೂ ಕೆಟ್ಟದನ್ನ ಬಯಸೋದಲ್ಲ, ಆಗಬಾರ್ದು, ಆಗಿದೆ, ಆಗಿರೋದಕ್ಕೆ ಏನು ಅನ್ನೋದು ಅಷ್ಟೇ. ಏನು ಅಂದ್ರೆ ಪಾಪ ನಿಮ್ಗೆ ನಾವು ಸಲ್ಯೂಟ್ ಮಾಡ್ಬೇಕು ಮೇಡಮ್. ನೀವು ಪಾಪ ಎಷ್ಟು 2 ತಿಂಗಳಿಂದ ನಮ್ಗೆ ಏನು ಗೊತ್ತಿಲ್ಲ ಈ ತರ ಎಲ್ಲ. ಈಗ 2ನೇ ದರ್ಶನ್ ತೋರಿಸ್ತಾ ಇದೀರಾ. ಅವ್ರು ಈ ತರ ಅಂತ ನಮ್ಗೆ ಗೊತ್ತಿರಲಿಲ್ಲ. ಅವ್ರದ್ದೊಂದು ಗ್ಯಾಂಗ್ ಹಿಡ್ಕೊಟ್ಟಿದ್ದೀರಾ. ಅವ್ರು ಎಷ್ಟು ಜನರಿಗೆ ನೋವು ಕೊಟ್ಟಿದ್ದಾರೆ, ಎಷ್ಟೊಂದು ಕಾರ್ ಇದೆ, ಎಲ್ಲಾರ್ಗು ಎಷ್ಟೆಷ್ಟು ನೋವು ಕೊಟ್ಟಿರ್ಬೇಕು. ರೇಣುಕಾ ಸ್ವಾಮಿ ಕೈ ಮುಗ್ದಿದ್ರು ದೊಡ್ಡ ಸ್ಟಾರ್ ಆಗಿ ಬಿಡ್ಬೋದಾಗಿತ್ತು ಇವ್ರು ಅಲ್ವಾ. ಅವ್ರು ಎಷ್ಟು ಕ್ರೂರದಿಂದ ಅವ್ರು ಪ್ರೆಗ್ನೆಂಟ್ ಅದ ಗೊತ್ತಿದ್ರು ಸಹ ಹಂಗ್ ಹೊಡ್ತಾ ಇರ್ತೀರ, ತಪ್ಪಲ್ವಾ ಮೇಡಮ್? ಇವಾಗ ಹೊಡೆದು ಕಳಿಸಿದ್ರೆ ಪರವಾಗಿಲ್ಲ, ಹೊಡೆದು ಕಳಿಸಿಲ್ವಲ್ಲ, ಹೊಡೆದು ವಾಪಸ್ ಬಂದಿದ್ರು. ಪಾಪ ಮನೆಯವ್ರು ಕಣ್ಣೀರ್ ಹಾಕ್ತಾ ಇರೋದನ್ನ ನೋಡಿದ್ರೆ ಕೆಲವೊಂದು ಸಾವುಗಳನ್ನ ಮರೆಯೋದಕ್ಕೆ ಆಗೋದಿಲ್ಲ. ಕೆಲವೊಬ್ರು ಹೇಳ್ತಾರೆ, ಕೆಲವೊಬ್ರ ಕಮೆಂಟ್ಗಳನ್ನ ಓದಿದ್ರೆ ಗೊತ್ತಾಗುತ್ತೆ, ಈಗ ಸಾವು ಆಗೋಗಿದೆ ಅವ್ರಿಗೆ ಮರೆಯೋದಕ್ಕೆ ಅವಕಾಶ ಕೊಡಿ ಮನೆಯವ್ರಿಗೆ ಅಂತ. ಖಂಡಿತವಾಗ್ಲೂ ಕೂಡ ಮನೆಯವರು ಇಂಥ ಸಾವನ್ನ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಧನ್ಯವಾದ ರಮ್ಯಾ ಅವರೇ, ಕರೆ ಮಾಡಿದ್ದಕ್ಕೆ, ಪವರ್ ಟಿವಿ ಜೊತೆ ಮಾತಾಡಿದ್ದಕ್ಕೆ. ಮತ್ತೊಬ್ಬ ಕಾಲರ್ ಇದ್ದಾರೆ. ನಮಸ್ತೆ. ಹಲೋ ಲತೀಫ್ ಅವರೇ ನಮಸ್ತೆ. ಅಲ್ಲ ಮೇಡಮ್, ಈಗ ಕೆಲವರು ಫೋನ್ ಮಾಡ್ತಾ ಇದ್ದಾರಲ್ಲ. ಲತೀಫ್ ಅವರೇ ಮಾತಾಡಿ. ಹೇಳಿ. ಫೋನ್ ಮಾಡ್ತಾ ಇದ್ದಾರಲ್ಲ, ಯಾವ ತರ ಮಾಡ್ಬೇಕು, ಈ ತರ ತೋರಿಸ್ಬೇಕು, ಅದು ತೋರಿಸ್ಬೇಕು, ಮೂಡ ಆಟಕ್ಕೆ ತೋರಿಸ್ತೀವಿ ಅಂತೆಲ್ಲ ಹೇಳ್ತಾ ಇದ್ದಾರಲ್ಲ. 3 ಮನೆ ಮಕ್ಕಳಿಗೆ ಇಂಥದ್ದಾಗಿದ್ದ ಇವ್ರು ಹೇಳ್ತಿದ್ರ? ಖಂಡಿತವಾಗ್ಲೂ ಇಲ್ಲ. ಇವ್ರು ಅದನ್ನ ಹೇಳ್ತಾನೆ ಇರ್ಲಿಲ್ಲ. ಇವ್ರು ಎಷ್ಟು ಮನೆಯಲ್ಲಿ ಕುತ್ಕೊಂಡು ನೋವು ಅನುಭವಿಸ್ತಿದ್ರು, ಅದೇ ತರ ಅವಳ ಮನೆಯಲ್ಲಿ ನೋವು ಅನುಭವಿಸ್ತಿದ್ರು. ಅದನ್ನು ಇವ್ರಿಗೆ ಕಣ್ಣಿಗೆ ಕಾಣಲ್ಲ. ನೀವು ತೋರಿಸ್ತಾ ಇದ್ರೆ ಅದನ್ನು ನೋಡಿ ಇವರು ಕಣ್ಣೀರಾಗಿ ಬರ್ಲಿ ಇವ್ರಿಂದ ಮಾತಾಡೋದಕ್ಕಿಂತ. ಅವ್ರಿಗೆ ಹೆಂಚು ಮಕ್ಳಿಲ್ವಾ? ಅವ್ರಿಗೆ ಅವರ ತಾಯಿ ನೋಡಿ, ಅವರ ತಂದೆ ರಾಜ ಅವ್ನ ಹೆಂಚಿ ನೋಡಿ ಎಷ್ಟು ಕಷ್ಟಪಟ್ಟು ಹೇಳ್ತಾ ಇದ್ದಾರೆ. ಅದು ನೋಡಿ ಆದ್ರೂ ಇವ್ರಿಗೆ ಒಂದ್ ಸ್ವಲ್ಪ ಕರುಣೆ ಬರೋದಿಲ್ವಾ? ಬರಲ್ಲ ಸರ್, ಅವ್ರಿಗೆಲ್ಲ ಬರಲ್ಲ. ಕರುಣೆ ಬರೋರಾಗಿದ್ರೆ, ಕನಿಕರ ಅನ್ನೋದು ಇರೋದಾಗಿದ್ರೆ ನಿಜವಾಗ್ಲೂ ಕೂಡ ಅಂತ ಮಾತುಗಳು ಬರೋದೇ ಇಲ್ಲ. ಇಂಥ ಫೋಟೋಗಳನ್ನ ನೋಡಿದ ತಕ್ಷಣ ಎಂತ ಕಲ್ಲು ಮನಸ್ಸಿರೋರ್ಗೂ ಕೂಡ ಒಮ್ಮೆ ಅನ್ಸ್ಬಿಡುತ್ತೆ, ಅಯ್ಯೋ ಪಾಪ ಬೇಡ್ಕೊಳ್ತಾ ಇದ್ದಾನೆ, ಇಂಥ ಸಂದರ್ಭದಲ್ಲಿ ಒಂದು ಜೀವನ ಕೊಡ್ಬೇಕಲ್ಲ. ಅವರ ತಾಯಿಯ ಕಣ್ಣೀರು ನೋಡುವಾಗ ಅಂತ ತಾಯಿ ಇಲ್ಲಿಯವರೆಗೆ ಇಲ್ವಾ ಯಾರಿಗೂ? ನಿಜ. ಈ ಪ್ರಶ್ನೆ ಕೇಳುವಾಗ ಅಂತ ತಾಯಿ ಹೆಂಡತಿ ಮಕ್ಕಳು ಯಾರು ಇಲ್ವಾ? ಹೊಡೆದು ಸಾಯಿಸಿದಂದ್ರೆ ಏನ್ ಲೆಕ್ಕಾಚಾರ ಅದು? ಬರೀ ಒಬ್ಬರು ಸಾಯಿಸೋದ್ರೆ ನಾಯಿ ಜಿಂತ ಕಡಿಮೆ ಆಯ್ತಲ್ಲ ಒಂದು ಜನ ಅಂತ, ಒಂದು ಮನುಷ್ಯ ಅಂತ ಆದ್ಮೇಲೆ. ಹೌದು ಹೌದು, ಅದಕ್ಕಿಂತ ಕಡೆಯಾಗಿ ನೋಡ್ಕೊಂಡಿದ್ದಾರೆ, ಅದಕ್ಕಿಂತ ಕಡೆಯಾಗಿ ಆತನನ್ನ ಟ್ರೀಟ್ ಮಾಡಿದ್ದಾರೆ. ಅದು ಬಿಟ್ಟು ಇವರು ಅಭಿಮಾನಿ ಅಂತ, ಅವರನ್ನು ಇಷ್ಟೆಲ್ಲ ಅವ್ನು ಕ್ರೂರ ಮಾಡಿದವನನ್ನು ಅಭಿಮಾನಿ ಅಂತ ಹೇಳ್ತಾರೆ ಇವರು. ನಾವು ಅವನ ಅಭಿಮಾನಿ, ಅವ್ನು ಹಂಗ್ ಮಾಡ್ಬೇಕು, ಅವ್ರು ಮಾಡಿದ ತಪ್ಪಲ್ಲ, ಸರಿ ಮಾಡಿದರೆ ಅವ್ನಿಗೆ ಮೆಸೇಜ್ ಕಳಿಸಕ್ಕೆ ಕೊಲ್ಲುವಂತದ್ದು ಇವ್ರದ್ದು ಈ ಗ್ಯಾಂಗ್. ಇಂಥ ಅಂಧಾಭಿಮಾನಿಗಳ ಸಂಖ್ಯೆ ಜಾಸ್ತಿ ಆಗಿದೆ ಸರ್. ಹಾಗಾಗಿ ಬಹಳ ಕಷ್ಟ ಆಗ್ತಾ ಇರೋದು ಈ ಪ್ರಕರಣದಲ್ಲಿ. ಮತ್ತೊಬ್ಬ ಕಾಲರ್ ಇದ್ದಾರೆ. ಥ್ಯಾಂಕ್ ಯು ಲತೀಫ್ ಅವರೇ ಕರೆಯನ್ನ ಮಾಡಿದ್ದಕ್ಕೆ. ರಕ್ಷಿತಾ ಕರೆಯನ್ನ ಮಾಡಿದ್ದಾರೆ. ರಕ್ಷಿತಾ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ರಕ್ಷಿತಾ ಅವರೇ, ಏನ್ ಹೇಳ್ತೀರಾ? ನನಗೊಂದು ಕ್ವಶನ್ ಇದೆ ಮೇಡಮ್. ಏನಂತ ಅಂದ್ರೆ, ಬಹುಶಃ ಒಬ್ಬ ಸಾಮಾನ್ಯ ವ್ಯಕ್ತಿ ಈ ತರ ಕೊಲೆಯನ್ನ ಮಾಡಿದ್ರೆ ಇಷ್ಟೊಂದು ತನಿಖೆಗಳಾಗಿ ಇಷ್ಟು ದೂರ ಮುಂದೆ ದೂಡ್ತಿದ್ರ ಮೇಡಮ್? ಇಷ್ಟೊತ್ತಿಗೆ ಒಂದನ್ನ ಕೇಸಲ್ಲಿ ಫಿಟ್ ಮಾಡ್ತಿರ್ಲಿಲ್ವಾ, ಒಳಗ್ ಹಾಕ್ತಿರ್ಲಿಲ್ವಾ? ಎಲ್ಲದೂ ಅಂದ್ರೆ ಕಣ್ಣಿಗೆ ಕಾಣ್ತಾ ಇದೆಯಲ್ಲ ಅವ್ರದೇ ತಪ್ಪು ಅಂತ ಹೇಳ್ಬಿಟ್ಟು. ಅಲ್ಲ, ಕಣ್ಣಿಗೆ ಕಂಡ್ರೂ ಕೂಡ ತನಿಖೆ ನಡೆಯುವಂಥ ಸಂದರ್ಭದಲ್ಲಿ ಎವಿಡೆನ್ಸ್ ಮುಖ್ಯ ಆಗುತ್ತೆ. ಹಾಗಾಗಿ ಸಾಕ್ಷ್ಯಗಳನ್ನು ಪೊಲೀಸರು ಕಲೆ ಹಾಕ್ತಾರೆ. ಅದೆಲ್ಲವೂ ಕೂಡ ನಡೆಯುತ್ತೆ ಪ್ರಾಸೆಸ್. ಈಗ ಒಂದೇ ದಿನದಲ್ಲಿ ನಡಿಬೇಕು, 2 ದಿನದಲ್ಲಿ ನಡಿಬೇಕು, ಹಾಗಾಗಲ್ಲ. ಅದಕ್ಕೊಂದು ಪ್ರಾಸೆಸ್ ಅಂತ ಇದೆ. 2 ತಿಂಗಳಾಗುತ್ತೆ, 3 ತಿಂಗಳಾಗುತ್ತೆ. ಆ ಸಂದರ್ಭದಲ್ಲಿ ಪ್ರತಿಯೊಂದು ಡೀಟೇಲ್ಸನ್ನು ತಗೊಳ್ತಾ ಇರ್ತಾರೆ. ಹಾಗಾಗಿ 1 ದಿನದಲ್ಲಿ 2 ದಿನದಲ್ಲಿ ಮುಗಿಯೋದಲ್ಲ. ಇದು ಸಾಮಾನ್ಯರು ಮಾಡಿರೋದಾಗಿರ್ಬೋದು, ಅಥವಾ ದೊಡ್ಡ ಸೆಲೆಬ್ರಿಟಿನೇ ಆಗಿರ್ಬೋದು, ಹೈ ಪ್ರೊಫೈಲ್ ಕೇಸೇ ಆಗಿರ್ಬೋದು, ಎಂಥದ್ದೇ ಆಗಿದ್ರು ಕೂಡ ಪ್ರಾಸೆಸ್, ನ್ಯಾಯ, ಕಾನೂನು ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ಕೂಡ ಒಂದೇ ಆಗಿರುತ್ತಲ್ವಾ? ಅದು ಆಗ್ಲಿ ಮೇಡಮ್. ದರ್ಶನ್ ಅಭಿಮಾನಿಗಳಿಗೆ ಕೇಳ್ಬೇಕು ನಾನು, ಅವ್ರು ಏನ್ ಸಂದೇಶ ಕೇಳಿ ಅಭಿಮಾನಿಗಳಿಗೆ ಅಂತ ಕೇಳಿ ರಕ್ಷಿತಾ ಅವರೇ.
ಒಂದು ಅಭಿಮಾನಿಯನ್ನೇ ಅವರು ಕೊಂದಿದ್ದಾರೆ. ಆಮೇಲೆ ಎರಡನೇದಾಗಿ ಅವ್ರ ಜೊತೆಗಿರೋ ಅಭಿಮಾನಿಗಳನ್ನ ಕೇಸಲ್ಲಿ ಫಿಟ್ ಆಗೋ ತರ ಮಾಡಿದ್ದಾರೆ. ಹ್ಮ್ ಇವಾಗ ಇದರಿಂದ ದರ್ಶನ್ ಅಭಿಮಾನಿಗಳು ಹೆಂಗೆ ಇನ್ನು ಅಭಿಮಾನಿಗಳಾಗಿ ಉಳಿತಾರೆ, ಅಥವಾ ಅವರ ಆಕ್ಟಿಂಗ್ಗೆ ಅಭಿಮಾನ ಇದ್ರೂ ಕೂಡ ಅವ್ರ ಪ್ರೌಢ್ಯಕ್ಕೆ ಹೇಗೆ ಸಪೋರ್ಟ್ ಮಾಡ್ತಾರೆ? ಸಪೋರ್ಟ್ ಮಾಡೋರಿದ್ದಾರೆ, ಮಾಡ್ತಾ ಇರ್ತಾರೆ, ಬಂದ ನಂತರದಲ್ಲೂ ಸಪೋರ್ಟ್ ಮಾಡ್ತೀವಿ ಅಂತ ಹೇಳುವಂಥವರು ಕೂಡ ಇದ್ದಾರೆ. ಅದು ದುರಾದೃಷ್ಟವೋ ಅದೃಷ್ಟವೋ ಗೊತ್ತಿಲ್ಲ, ಆದರೆ ಈ ಪ್ರಕರಣದಲ್ಲಂತೂ ದರ್ಶನ್ಗೆ ದುರಾದೃಷ್ಟವೇ ಸರಿ.